ರೈತ ಬಾಂಧವರಿಗೆ ನಮಸ್ಕಾರಗಳು. ವಿಶೇಷವಾಗಿ ಅದರಲ್ಲಿ ಕೃಷಿ ಮೇಳ 2025ಕ್ಕೆ ಆಗಮಿಸಿರುವಂಥ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಇಲ್ಲಿ ನಾವು ಅಖಿಲ ಭಾರತ ಸುಸಂಘಟಿತ ಸಿರಿಧಾನ್ಯಗಳ ಯೋಜನೆಯಲ್ಲಿ GKVKಯಲ್ಲಿ ನಾವು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಯೋಜನೆಯಿಂದ ಅಭಿವೃದ್ಧಿಪಡಿಸಿರುವಂಥ ನವಧಾನ್ಯಗಳಲ್ಲಿ ವಿಶೇಷವಾಗಿ ರಾಗಿ, ನವಣೆ, ಆರಕ, ಬರುಗು, ಸಾಮೆ ಮತ್ತು ಕೋಡ ಮಿಲ್ಲೆಟ್ ಮುಂತಾದ ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಿರುವಂಥ ತಳಿಗಳನ್ನು ಇಲ್ಲಿ ನಾವು ರೈತರಿಗೆ ಮಾಹಿತಿಗೋಸ್ಕರ ಇಟ್ಟಿದ್ದೀವಿ. ಇದು ಮಾತ್ರವಲ್ಲದೆ ನಾವು ಈ ಒಂದು ಅತ್ಯಂತ ಇಳುವರಿಯನ್ನು ಹೆಚ್ಚು ಕೊಡುವಂಥ ತಳಿಗಳನ್ನು ತಾಕುಗಳಲ್ಲಿ ನೋಡಲಿಕ್ಕೆ ಸಹ ನಾವು ಬೆಳೆದಿದ್ದೀವಿ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ನಾವು ಈಗ ನಮ್ಮ ಒಂದು ಮಳಿಗೆಯಲ್ಲಿ ನೀವು ವೀಕ್ಷಿಸ್ಬೋದು. ಇಲ್ಲಿ ವಿವಿಧ ರೀತಿಯ ರಾಗಿಯ ತಳಿಗಳು, ನವಣೆ ತಳಿಗಳು, ಆರಕ ತಳಿಗಳು, ಅದೇ ರೀತಿಯಲ್ಲಿ ಇದಕ್ಕೆ ಬರುವಂಥ ರೋಗಗಳು ಮತ್ತು ಕೀಟಗಳು, ಅವುಗಳ ಹತೋಟಿ ಮಾಡುವಂಥ ಎಲ್ಲ ವಿಚಾರವೂ ಇಲ್ಲಿ ನಿಮಗೆ ಲಭ್ಯವಿದೆ. ಈ ರಾಗಿಯನ್ನು ನಾವು ತಿನ್ನುವ ಮೊದಲು ನೆನೆಸಬೇಕಾಗಿರುವಂಥ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಮೊದಲನೇದಾಗಿ ರಾಗಿ ಲಕ್ಷ್ಮಣ ಅಂತ. ಇವರು ರಾಗಿ ಅಭಿವೃದ್ಧಿಗೆ ತುಂಬ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿರುವಂಥ ವಿಜ್ಞಾನಿಯಾಗಿರ್ತಾರೆ. ಇವರು ಒಂದು ಮಹಾಕ್ರಾಂತಿಯನ್ನೇ ರಾಗಿಯಲ್ಲಿ ಉಂಟು ಮಾಡಿರ್ತಾರೆ. ಅದೇನೆಂದರೆ ಇಂಡೋ ಆಫ್ರಿಕನ್ ವೆರೈಟೀಸನ್ನು ಇವರು ಇಂಡಾಫ್ 5, 7, 6, 9 ಈ ಥರ ಇಂಡಾಫ್ ಸೀರೀಸ್ ಬರಲಿಕ್ಕೆ ಇವರು ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಸೊ ಇವರು ಪ್ರಾರಂಭಿಸಿದ ಈ ಕ್ರಾಂತಿಯಿಂದ 2 ಕ್ವಿಂಟಾಲ್ ಎಕರೆಗೆ ಬರ್ತಾಯಿದ್ದ ಇಳುವರಿ 10 ರಿಂದ 15 ಕ್ವಿಂಟಾಲ್ ಇವತ್ತು ತಲುಪಿದೆ ಎಂಬುದು ಅತಿಶಯೋಕ್ತಿ ಅಲ್ಲ. ಆದುದರಿಂದ ಇವರಿಗೆ ರಾಗಿ ಬ್ರಹ್ಮ ಎಂಬುದಾಗಿ ನಾವು ಎಲ್ಲರೂ ಬಿರುದನ್ನು ಕೊಟ್ಟಿದ್ದೀವಿ. ಆದರೆ ರಾಗಿ ತಿನ್ನುವ ಮುಂಚೆ ಇವರನ್ನು ನೆನೆಸ್ಕೊಂಡ್ರೆ ತುಂಬ ಒಳ್ಳೆಯದೆಂಬುದಾಗಿ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಮುಂದಿನ ವ್ಯಕ್ತಿ ಡಾಕ್ಟರ್ ಅನ್ನದಾನ್ ಸೀತಾರಾಮ್ ಅಂತ. ಇವರು ಸಹ ರಾಗಿ ಮಾತ್ರವಲ್ಲದೆ ಸೂರ್ಯಕಾಂತಿಯಲ್ಲಿ ಪ್ರಥಮ ಒಂದು ತಳಿ BSH 1 ಇವರು ಅಭಿವೃದ್ಧಿಪಡಿಸಿ ಲೋಕಾರ್ಪಣೆ ಮಾಡಿರ್ತಾರೆ. ಅದರ ನಂತರ ಈ ಒಂದು ಸಿರಿಧಾನ್ಯಗಳಲ್ಲಿ ಹೆಚ್ಚು ಸಮಯ ತಮ್ಮ ಜೀವನವನ್ನು ಕಳೆದು ಈ ಒಂದು ನಮ್ಮ ಯೋಜನೆಯಲ್ಲಿ ಪ್ರಪಂಚದ ಹೆಚ್ಚು ಸಂಗ್ರಹ ಮಾಡಿರುವಂಥ ಧಾನ್ಯಗಳ ಒಂದು ಸಂಗ್ರಹಾಲಯವನ್ನು ಅವರು ಅಭಿವೃದ್ಧಿಪಡಿಸಿರ್ತಾರೆ. GPU ಸೀರೀಸ್ ಎಂಬುದಾಗಿ ನಾವೇನು ಹೇಳ್ತೀವಿ, ಅವೆಲ್ಲವನ್ನು ಅಭಿವೃದ್ಧಿಪಡಿಸಿದ ಹರಿಕಾರರು. ಅದಕ್ಕೆ ನಾವು ಇವರನ್ನು ಸಿರಿಧಾನ್ಯಗಳ ಕ್ರಾಂತಿಯ ಹರಿಕಾರ ಎಂಬುದಾಗಿ ನಾವು ಇವರನ್ನು ನೆನೆಸ್ಕೊಳ್ತೀವಿ. ಇವರು ಈ ಒಂದು ನವಧಾನ್ಯಗಳ ಅಭಿವೃದ್ಧಿಗೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾದದ್ದು. ಸೊ ಈ ಶ್ರೇಷ್ಠ ವ್ಯಕ್ತಿಗಳಿಗೆ ನಾವು ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ ರೈತರ ಪರವಾಗಿ. ಅಷ್ಟು ಮಾತ್ರವಲ್ಲದೆ ನಾವು ನಿಮ್ಮೆಲ್ಲರನ್ನು ಈ ಒಂದು ನಮ್ಮ ಸಿರಿಧಾನ್ಯಗಳ ಪ್ರಪಂಚಕ್ಕೆ ಸ್ವಾಗತ ಬಯಸ್ತಿದ್ದೀವಿ. ಯಾಕೆ ಅಂದರೆ, ಮೊದಲನೇದಾಗಿ ಸಿರಿಧಾನ್ಯಗಳು ಆಹಾರ ಸೇವನೆ. ತುಂಬ ಜನ ಈಗ ಹಸಿರು ಕ್ರಾಂತಿ ಆದಮೇಲೆ ಏನಾಯಿತು, ಬರೀ ಅಕ್ಕಿ ಮತ್ತು ಗೋಧಿ ಇಳುವರಿ ಹೆಚ್ಚಾಯಿತು. ಈ ನವಧಾನ್ಯಗಳನ್ನು ಬೆಳೀತಿದ್ದಂಥ ರೈತರೆಲ್ಲರೂ ಈ ಒಂದು ಅಕ್ಕಿ ಮತ್ತು ಗೋಧಿಗಳಿಗೆ ಮಾತ್ರ ಸೀಮಿತವಾಗಿ ಈ ಒಂದು ನವಧಾನ್ಯಗಳ ಪ್ರಾಮುಖ್ಯತೆ ಕಡಿಮೆ ಆಗೋಯಿತು. ಅದರಿಂದ ಇವತ್ತು ಏನಾಗಿದೆ ಎಂಬುದಾಗಿ ಬರೀ ಗೋಧಿ ಅಥವಾ ಅಕ್ಕಿ ತಿನ್ನೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಎಂಬುದಾಗಿ ನಾವೇನು ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದುದರಿಂದ ನಾವೇನು ಹೇಳ್ತೀವಿ ಅಂದರೆ, ಆರೋಗ್ಯಕರವಾಗಿ ನೀವು ಇರಬೇಕಾದ್ರೆ ಈ ಒಂದು ನವಧಾನ್ಯಗಳನ್ನು ವೈಜ್ಞಾನಿಕವಾಗಿ ಸೇವಿಸುವುದನ್ನು ನಾವು ಕಲ್ತ್ಕೊಳ್ಬೇಕಾಗಿದೆ. ವೈಜ್ಞಾನಿಕವಾದ ಕ್ರಮದಲ್ಲಿ ನಾವು ಇದನ್ನು ತಿನ್ನುವುದನ್ನು ಕಲ್ತ್ಕೊಂಡ್ರೆ ನಿಮಗೆ ಆರೋಗ್ಯ ಹೆಚ್ಚಿಸುವುದು ಮಾತ್ರವಲ್ಲದೆ, ಇವತ್ತು ನೋಡ್ಬೋದು ನಾವು ನಮ್ಮ ನೆಚ್ಚಿನ
ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ದೇವೇಗೌಡರವರು ಈ ಒಂದು ಶತಾಯುಷಿಗಳಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದರ ರಹಸ್ಯ ರಾಗಿ ಮುದ್ದೆ ಬಸ್ಸಾರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅಷ್ಟು ಮಾತ್ರವಲ್ಲದೆ ಇವತ್ತು ನೀವು ನೋಡ್ಬೋದು ಜಪಾನಲ್ಲಿರ್ಬೋದು ಶತಾಯುಷಿಗಳು ತುಂಬ ಇದ್ದಾರೆ. ಅಂಥ ಒಂದು ಶತಾಯುಷಿಗಳ ಒಂದು ರಹಸ್ಯ ಏನಂದರೆ ಅವರು ಈ ಒಂದು ಕಣಜಗಳ ಆಗರವಾಗಿರುವಂಥ ಈ ಒಂದು ನವಧಾನ್ಯಗಳ ಸೇವನೆ ಆಗಿರ್ತದೆ. ಸೊ ಆರೋಗ್ಯಕರವಾದ ಜೀವನ ವಿಧಾನ, ಆರೋಗ್ಯಕರವಾದಂಥ ಒಂದು ಆಹಾರ ನಮ್ಮನ್ನು ಶತಾಯುಷಿಗಳನ್ನಾಗಿ ಮಾಡುತ್ತದೆ. ಇವತ್ತಿನ ದಿನಗಳಲ್ಲಿ ಒಂದು ಕಲುಷಿತ ಆಹಾರ, ಕಲುಷಿತ ಪದಾರ್ಥಗಳು ಎಲ್ಲ ಕಡೆ ಇರೋದರಿಂದ ಅಂಥವುಗಳಿಂದ ವಿಮುಕ್ತಿ ಪಡಿಬೇಕು. ನಾವು ಈ ನವಧಾನ್ಯಗಳ ಕಡೆ ಬರಬೇಕು. ಯಾಕಂದರೆ ಇಲ್ಲಿ ಖನಿಜಾಂಶಗಳು, ಕ್ಯಾಲ್ಶಿಯಂ ಇರ್ಬೋದು, ಐರನ್ ಇರ್ಬೋದು, ಸತುವಿನಾಂಶ ಇರ್ಬೋದು, ಅತಿ ಹೆಚ್ಚಾಗಿ ಈ ನವಧಾನ್ಯಗಳಲ್ಲಿ ಇರುತ್ತದೆ. ಇವುಗಳನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಅಭಿವೃದ್ಧಿ ಆಗ್ತದೆ. ಎರಡನೇದಾಗಿ ನಾವು ಹೇಳೋದೇನೆಂದರೆ ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ನಾವು ಭೂಮಿಯನ್ನು ಉಳಿಸಿ ಎಂಬುದಾಗಿ ಹೇಳ್ತೀವಿ. ನೀವು ಬೇರೆ ಧಾನ್ಯಗಳು ಈಗ ಭತ್ತ ತಗೊಳ್ಳಿ, ಭತ್ತಕ್ಕೆ 1 kg ಬರಬೇಕಂದ್ರೆ ಎಷ್ಟು ನೀರು ಬೇಕೆಂಬುದಾಗಿ ನಮ್ಗೆ ಗೊತ್ತಿದೆ. ಸೊ ಭತ್ತವನ್ನು ಅಥವಾ ಬೇರೆ ಧಾನ್ಯಗಳನ್ನು ಬೆಳಿಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ಒಂದು ಪರಿಸರ ಮೇಲೆ ಉಂಟಾಗುವಂಥ ಹಾನಿಗಳು ಜಾಸ್ತಿ ಇದೆ. ನೀರು ಜಾಸ್ತಿ ಬೇಕು, ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸಸ್ಸು ಜಾಸ್ತಿ ಬೇಕಾಗಿದೆ. ಆದರೆ ಈ ಒಂದು ನವಧಾನ್ಯಗಳನ್ನು ಬೆಳಿಬೇಕಾದ್ರೆ ಈ ಒಂದು ವಾತಾವರಣದ ಮೇಲೆ ಅಥವಾ ನಮ್ಮ ಪರಿಸರದ ಮೇಲೆ ಹೆಚ್ಚು ಹಾನಿ ಉಂಟಾಗುವುದಿಲ್ಲ. ಈ ಒಂದು ನವಧಾನ್ಯಗಳನ್ನು ಬೆಳೆಯಲು ತುಂಬ ಒಂದು ಹೆಚ್ಚು ನೀರು ಬೇಕಾಗಿಲ್ಲ. ಕಡಿಮೆ ನೀರಿನಲ್ಲಿ ಸಹ ನಾವು ಈ ಬೆಳೆಯುವಂಥ ಬೆಳೆಗಳು ಇದಾಗಿವೆ. ಆದ್ದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಮಳಿಗೆಗೆ ಬನ್ನಿ. ಇಲ್ಲಿ ವಿವಿಧ ತಳಿಗಳು, ಇಲ್ಲಿ ಇರುವಂಥ ನೂತನ ಬೇಸಾಯ ಪದ್ಧತಿ ಕ್ರಮಗಳಿರ್ಬೋದು, ಅದೇ ರೀತಿ ಇಲ್ಲಿ ಬರುವಂಥ ಕೀಟ ಪೀಡೆ ಮತ್ತು ರೋಗಗಳು ಇವುಗಳ ಬಗ್ಗೆ ತಿಳ್ಕೊಳ್ಳಿ. ಹೆಚ್ಚಿನ ರೀತಿಯಲ್ಲಿ ಇದರ ಲಾಭ ಪಡ್ಕೊಳ್ಳಿ. ಎಲ್ಲ ರೈತರಿಗೆ ನಮಸ್ಕಾರಗಳು. ರಾಗಿಯನ್ನು